ಅಂಬೇಡ್ಕರ್ ಅವರು ಸರ್ವರಿಗೂ ಸಮಾನತೆ ಕಲ್ಪಿಸಿದ್ರು. ಸಿಕೆ ಮಂಜುನಾಥ್ ಅಂಬೇಡ್ಕರ್ ಅವರ ಭಾವಚಿತ್ರ ಬರೆಯುವ ಚಿತ್ರಕಲಾ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಗೆ ಚಾಲನೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸರ್ವರಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ಕಾರ್ಯಾಧ್ಯಕ್ಷ ಸಿಕೆ ಮಂಜುನಾಥ್ ಹೇಳಿದ್ದಾರೆ. ಅವರು ಚಾಮರಾಜನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅಂಗವಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬರೆಯುವ ಚಿತ್ರಕಲಾ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು. ಅಂಬೇಡ್ಕರ್ ಅವರು ವಿದ್ಯಾರ್ಥಿ ಜೀವನದಲ್ಲೇ ಸಾಕಷ್ಟು ನೋವನ್ನ ಅನುಭವಿಸಿದ್ದರು. ತುಂಬಾ ಕಷ್ಟದಲ್ಲೇ ವಿದೇಶದಲ್ಲಿ ವ್ಯಾಸಂಗ ಮಾಡಿ ಅಪಾರ ವಿದ್ವತ್ತನ್ನ ಗಳಿಸಿ ವಿಶ್ವವಿಜ್ಞಾನಿಯಾಗಿದ್ದಾರೆ. ಅವರ ಜೀವನ ಚರಿತ್ರೆಯನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಸಭಾವು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬರೆಯುವ ಚಿತ್ರಕಲಾ ಸ್ಪರ್ಧೆ ಹಾಗೂ ರಂಗೋಲಿ ಸ್ಪರ್ಧೆ ಆಯೋಜಿಸಿದೆ ಎಂದರು. ಅಂಬೇಡ್ಕರ್ ಅವರು ಪರಿಶ್ರಮದಿಂದ ನಾವೆಲ್ಲರೂ ನೆಮ್ಮದಿಯಾಗಿ ಬದುಕು ಸಾಗಿಸುತ್ತಿದ್ದೇವೆ. ಅವರು ಸ್ವತಃ ಕುಟುಂಬ ಸ್ವಂತ ಜೀವನವನ್ನ ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ನಾವು ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಯಿತು. ಅವರು ರಚಿಸಿಕೊಟ್ಟಿರುವ ಸಂವಿಧಾನ ಸಮೃದ್ಧ ಭಾರತದ ನಿರ್ಮಾಣಕ್ಕೆ ಕಾರಣೀಭೂತವಾಗಿದೆ ಎಂದರು. ರಂಗೋಲಿ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವಾಗಿ ಅನನ್ಯ, ದ್ವಿತೀಯವಾಗಿ ನಂದಿನ, ತೃತೀಯ ರೇಣುಕಾ, ಸಮಾಧಾನಕರ ಪಾರ್ವತಿ, ರಮ್ಯಾ. ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನ ಮಲ್ಲಿಕಾರ್ಜುನ್, ದ್ವಿತೀಯವಾಗಿ ಮೋನಿಕಾ, ತೃತೀಯ ಚೈತನ್ಯ ಎನ್, ಸಮಾಧಾನಕರ ತರುಣ, ಸಚಿಕಾ ವಿಜೇತರಾದರು. ಅವರಿಗೆ ನಗದು ಬಹುಮಾನ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಮಹಾದೇವ್ರು, ಮಹಮ್ಮದ್ ಗೌಸ್, ಸಮಾಜ ಕಲ್ಯಾಣ ಇಲಾಖೆ ವಾರ್ಡನ್ ರಾಜು, ಪವನ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ವೀಣಾ, ಜಯಶಂಕರ್, ಕಾರ್ಯಕ್ರಮ ಸಂಯೋಜಕ ಸಿಎನ್ ಸಂಪತ್ ಕುಮಾರ್, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ರಿಪೋರ್ಟ್ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ಯಾರು ಹಿಂದುಳಿದಿರ್ತಕ್ಕಂಥ ಶೋಷಣೆಗೊಳಗಾಗಿರ್ತಕ್ಕಂಥ ಅಸ್ಪೃಶ್ಯತೆ ಹಿಂದಿನ ಕಾಲದಲ್ಲಿ ತುಂಬಾ ಕಷ್ಟಕರವಾದಂಥ ಜೀವನವನ್ನ ನಾವು ಕೆಳವರ್ಗದ ಸಮಾಜ ಅನುಭವಿಸಿದ್ವಿ. ಅಂದ್ರೆ ಕೂತ್ಕೊಳ್ಳಿಕ್ಕೂ ಕಷ್ಟವಾಗಿತ್ತು, ನಿಂತ್ಕೊಳ್ಳಿಕ್ಕೂ ಕಷ್ಟವಾಗಿತ್ತು. ನಮ್ಮ ಉಸಿರು ಮೇಲ್ವರ್ಗದವರ ಬೀದಿಗಳಲ್ಲಿ ಉಸಿರು ಸಹ ಬೇಕಾಗ್ತಾ ಇರಲಿಲ್ಲ. ಅಂತ ಕಷ್ಟಕರವಾದಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಜನನ ಆದಂಥ ಪರಿಣಾಮದಿಂದ ಇವತ್ತು ನಾವೆಲ್ಲ ನಿಂತ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಈ ಸಮಾಜದಲ್ಲಿ ಸಮಾನತೆ ನಮ್ಮ ಕೆಳವರ್ಗಕ್ಕೆ ಬರಲಿಕ್ಕೆ ಕಾರಣಕರ್ತರು ಯಾರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರೇನಾದ್ರು ನಾವು ಪಡೆದೇ ಹೋಗಿದ್ರೆ, ಅಂಬೇಡ್ಕರ್ ಅವರು ಈ ಭಾರತದಲ್ಲಿ ಹುಟ್ಟದೇ ಹೋಗಿದ್ರೆ ನಾವು ಕೆಳವರ್ಗ ಶೋಷಿತ ಸಮಾಜ ಏನು ಹೇಳ್ತೀವಿ ಅವರು ಇನ್ನೂ ಸಹ ಶೋಷಣೆಗೊಳ್ಳಬೇಕಾಗಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ನಾವು ಮನುಷ್ಯನಾಗಿ ಕಾಣಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಒಂದು ಯಾರು ಇದ್ರೆ ಅದು ಅಂಬೇಡ್ಕರ್ ಅವರ ಪರಿಶ್ರಮದ ಫಲವಾಗಿ ಅವರು ಹಾಕಿಕೊಟ್ಟಂತ ಸಂವಿಧಾನದಲ್ಲಿ ಅವರು ಅಳವಡಿಸಿರ್ತಕ್ಕಂಥ ಒಂದು ಸಮಾನ ಹಕ್ಕು ಏನ್ ಹೇಳ್ತೀವಿ, ಈ ಭಾರತದ ಪ್ರಜೆಯಲ್ಲಿ ಹುಟ್ಟಂತ ಎಲ್ಲರೂ ಸಹ ಸಮಾನವಾಗಿ ಜೀವನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ. ಆ ಸಂವಿಧಾನವನ್ನ ರಚನೆ ಮಾಡಿ ನಮ್ಗೆಲ್ಲರಿಗೂ ಸಮಾನ ಅವಕಾಶಗಳನ್ನ ಕೊಟ್ಟಂತ ವ್ಯಕ್ತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ಅದನ್ನ ನಾವು ಎಲ್ಲ ಮಕ್ಕಳು ಇದ್ರ ಬಗ್ಗೆ ತಿಳುವಳಿಕೆ ಮೂಡಲಿ. ಅಂಬೇಡ್ಕರ್ ಜಯಂತಿಗಳ ದಿನಗಳಲ್ಲಾದರೂ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಶ್ರಮ, ಯಾಕಂದ್ರೆ ಎಷ್ಟೋ ಗಣ್ಯ ಮಹನೀಯರು ಅವರವರ ಶ್ರಮ, ಅವರವರ ಒಂದು ಸ್ವಂತ ಜೀವನವನ್ನು ಬಿಟ್ಟು ಸಮಾಜಕ್ಕೋಸ್ಕರವಾಗಿ, ಸಮುದಾಯಕ್ಕೋಸ್ಕರವಾಗಿ ಮತ್ತು ರಾಷ್ಟ್ರಕ್ಕೋಸ್ಕರವಾಗಿ ತ್ಯಾಗ ಮಾಡತಕ್ಕಂಥ ಬಲಿದಾನಗಳು ನಮ್ಮಲ್ಲಿ ಕಣ್ಮುಂದೆ ಇರ್ತಕ್ಕಂಥದ್ದು. ಆ ರೀತಿಯಾಗಿ ಅಂಬೇಡ್ಕರ್ ಅವರು ತಮ್ಮ ಸ್ವಂತ ಕುಟುಂಬ, ಸ್ವಂತ ಜೀವನವನ್ನೆಲ್ಲ ತ್ಯಾಗ ಮಾಡಿ ನಾವು ಇಷ್ಟರ ಮಟ್ಟಿಗೆ ವಾಸ ಮಾಡಲಿಕ್ಕೆ, ನಾವು ಇಷ್ಟರ ಮಟ್ಟಿಗೆ ಬದುಕಲಿಕ್ಕೆ ಅವಕಾಶವನ್ನು ಮಾಡಿಕೊಡತಕ್ಕಂಥದ್ದು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಒಂದು ಪರಿಶ್ರಮದಿಂದ ನಾವು ಇವತ್ತು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ನಾವು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಸಂವಿಧಾನ ಈ ದೇಶದ ಸಮೃದ್ಧ ಭಾರತದ ನಿರ್ಮಾಣಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು. ಅದನ್ನ ಅರ್ಥ ಮಾಡ್ಕೋಬೇಕಾಯ್ತು. ಈಗೆಲ್ಲ ನಾವು ನೋಡ್ತಾ ಇರ್ತೀವಿ, ಬೇರೆ ಬೇರೆ ದೇಶಗಳಲ್ಲಿ ಏನೇನು ವೈಪರೀತ್ಯಗಳು ನಡೀತಾವೆ ನೋಡ್ತಿದ್ದೀವಿ. ಇರಾನ್ ಮತ್ತು ಅಮೆರಿಕ ಯುದ್ಧ ಮಾಡ್ತಾ ಇದೆ ಮತ್ತು ಭಯೋತ್ಪಾದನೆ ಇದೆ ಎಲ್ಲ ದೇಶಗಳಲ್ಲೂ. ಭಯೋತ್ಪಾದಕ ದೇಶಗಳಲ್ಲೂ ಉದ್ಭವವಾದ ಭಯೋತ್ಪಾದಕ ಸಂಘಟನೆಗಳಲ್ಲಿ ರಾಷ್ಟ್ರಗಳಲ್ಲಿ ಸ್ವಾತಂತ್ರ್ಯನೇ ಇರಲ್ಲ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲ್ಲ, ಮಹಿಳೆಯರನ್ನ ತುಂಬಾ ಕೀಳ. ಸಂಪತ್ ಕುಮಾರ್ ಅವರೇ, ಮತ್ತೆ ಸಹಭಾಗಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ
ಅಂಗವಾಗಿ ಇವತ್ತು ಒಂದು ಸಾಂಸ್ಕೃತಿಕವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸಣ್ಣ ಮಕ್ಕಳಿಗೆ ಅಂಬೇಡ್ಕರ್ ಅವರ ಅರಿವು ಮೂಡಿ ಅಂಬೇಡ್ಕರ್ ಅವರು ಈ ದೇಶಕ್ಕೋಸ್ಕರ ಯಾವ ರೀತಿಯಾದಂಥ ಒಂದು ಕೆಲಸವನ್ನು ಮಾಡಿದ್ರು, ದೇಶಕ್ಕೆ ಅಗತ್ಯವಾದಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಬರ್ಕೊಟ್ರು. ಈ ದೇಶ ಸುಭದ್ರವಾಗಿ ಮತ್ತು ಸುಸ್ಥಿರವಾಗಿ ನಡೀಲಿಕ್ಕೆ ಸಹಕಾರಿಯಾದಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತ ದೇಶ ಸದೃಢವಾಗಿ ನಿಂತಿದೆ. ಆ ಕಾರಣೀಭೂತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಒಂದು ಬಾಲ್ಯದ ನೆನಪುಗಳು, ಅವರು ದೇಶದಲ್ಲಿ ಅವರ ಆಗಿನ ಪರಿಸ್ಥಿತಿ, ಅವರು ನಡೆದು ಬಂದಂಥ ದಾರಿಗಳು ಸಣ್ಣ ಮಕ್ಕಳಿಗೂ ಸಹ ಅದ್ರ ಬಗ್ಗೆ ಸವಿವರವಾದಂಥ ವಿಚಾರಗಳು ತಿಳಿಯಲಿ ಅಂತಕ್ಕಂಥ ದೃಷ್ಟಿಯಿಂದ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಚಿತ್ರಕಲೆ ಮೂಲಕ ಬರಿತಕ್ಕಂಥ ಒಂದು ಹವ್ಯಾಸದಲ್ಲಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಈ ಒಂದು ವಿದ್ಯಾರ್ಥಿ ಪೀಳಿಗೆಗಳು ಅಳವಡಿಸಿಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಾಂಸ್ಕೃತಿಕವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ತಾವುಗಳು ಸಹ ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿ ಅಂಬೇಡ್ಕರ್ ಅವರು ಈ ಒಂದು ಶೋಷಿತ ಸಮಾಜ ಹಾಗೂ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಆಗಿರ್ತಕ್ಕಂಥ ಅವರು ದಾರಿ ಕೊಟ್ಟಂಥ ಆ ದೇಶದಿಂದ ಇಲ್ಲಿವರೆಗೂ ತಲತಲಾಂತರದಿಂದ ಮಹಿಳೆಯರು ಶೋಷಿತರು, ವಂಚನೆಗೊಳಗಾಗಿದ್ರು, ಶೋಷಣೆಗೊಳಗಾಗಿದ್ರು, ಅವರ ಪರವಾಗಿ ಧ್ವನಿ ಎತ್ತಂಥವ್ರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ಅಂಬೇಡ್ಕರ್ ಅವರ ಒಂದು ಆದರ್ಶ ಎಲ್ಲ ಒಂದು ಮಕ್ಕಳಿಗೂ ಬೆಳೀಲಿ ಅಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಮಕ್ಕಳಲ್ಲಿ ಒಂದು ಸೃಜನಶೀಲತೆಯನ್ನು ಮೂಡಿಸೋಕ್ಕೋಸ್ಕರವಾಗಿ ಅಂಬೇಡ್ಕರ್ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ರೀತಿಯಾದಂಥ ಒಂದು ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಸದುಪಯೋಗಪಡಿಸ್ಕೊಂಡು